ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್. ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಟೆರೇಸಲ್ಲಿ. ನಿನ್ನೆ ರಾತ್ರಿ ಅಲ್ಲ, ಇವತ್ತು ಬೆಳಿಗ್ಗೆ ಗೈಸ್. ಇವತ್ತು ಬೆಳಿಗ್ಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದಿದ್ದೆ ಎಷ್ಟು 1 o'clock ಏನೋ ಎದ್ದೆ. ಸೊ 1 o'clock ಮ್ಯಾಚ್ ನೋಡಿಕೊಂಡು ಐ ಸ್ಲೆಪ್ಟ್ ಅಟ್ 5:30 ಗೈಸ್. ಅದಾದಮೇಲೆ ಇನ್ನೂ ಎದ್ದಿದ್ದೆ 8:30 9 ಗಂಟೆ. ತಿಂಡಿ ಸ್ವಲ್ಪ ಇವಾಗ ರೆಸ್ಟ್ ಮಾಡಿದ್ದೀನಿ. ನಿನ್ನೆದು ಪ್ರ್ಯಾಂಕ್ ಎಲ್ಲ ಎಡಿಟ್ ಎಲ್ಲ ಮಾಡಬೇಕಿತ್ತು. ಅದೆಲ್ಲ ಸ್ವಲ್ಪ ಎಡಿಟ್ ಮಾಡಿ ಇವಾಗ ಜಿಮ್ಗೆ ಹೋಗಬೇಕು. ಬಿಕಾಸ್ ಜಿಮ್ ಮಿಸ್ ಮಾಡೋಕ್ಕಾಗಲ್ಲ ಗೈಸ್. ಜಿಮ್ ಸಖತ್ ಮುಖ್ಯ. ಜಿಮ್ಮಿಗೆ ಹೋಗಿ ಇವತ್ತು ಏನು ಪ್ಲ್ಯಾನ್ಸ್ ಇಲ್ಲ, ನೋಡೋಣ. ಇಲ್ಲಿ ಅಲ್ಲಿ ಏನಾದರೂ ಹೋಗೋದಿದ್ರೆ ಹೋಗ್ಬಿಟ್ಟು ನಾಳೆ ಆಚೆ ಹೋಗ್ಬೇಕು. ಲೆಟ್ಸ್ ಏನಾಗುತ್ತೆ ಬನ್ನಿ ಹೋಗೋಣ ಜಿಮ್ ಗೈಸ್. ಫೈನಲಿ ಇಲ್ಲಿ ಬಂದಾಯ್ತು ಗೈಸ್. ಯಾವಾಗಲೂ ಸ್ಟೆಪ್ಸ್ ತೊಗೋಬೇಕು ಫಸ್ಟ್ ಥಿಂಗ್. ಲೆಗ್ಸಿಂದ ಮಾತ್ರ ಲಿಫ್ಟ್. ಆ್ಯಂಡ್ ನಮ್ಮ ಜನ ಸ್ಟೆಪ್ಸಿಂದ ಕ್ರೇಜಿ ವ್ಯೂ ಗೈಸ್. ಇದು ಏನು ಬೇರೆದಲ್ಲ, ಮಕ್ಕಳು ಆಟಾಡೋದು, ಸ್ಕೂಲ್ ವ್ಯಾನ್ಸ್, ಅದೆಲ್ಲ ನಾವು ಹೆಂಗೆ ನಮ್ಮ ಸ್ಕೂಲ್ ಲೈಫ್ ಇದ್ವಿ ಅದೇನಾಗ್ತಾ ಆಗೋದು ಇಲ್ಲ. ಗೋಲ್ಡನ್ ಟೈಮ್ ಗೈಸ್. ಅವಾಗೆಲ್ಲ ಓದು ಅಂತ ಹೇಳ್ತಿದ್ರು. ಅಯ್ಯೋ, ನಾವು ಎಂಜಾಯ್ ಮಾಡಿದ್ದೀವಿ, ನಾಟ್ ಅಪ್ ಟು ದಟ್. ನೋಡಿ ಗೈಸ್, ಜಿಮ್ಮಿಂದ ಬಂದು ಊಟ ಮಾಡಿ ವ್ಯಾಂಪೈರ್ ಡೈರಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಅದೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಎಡಿಟಿಂಗ್ ಇತ್ತು. ಇವತ್ತು ಬೇರೆ ಪ್ರ್ಯಾಂಕು ಪೋಸ್ಟ್ ಆಗುತ್ತೆ. ಸೊ ಅದರದ್ದು ಸ್ವಲ್ಪ ಶೆಡ್ಯೂಲ್ ಎಲ್ಲ ಮಾಡಿ ಇವಾಗ ಮನೆಯಲ್ಲಿ ಸ್ವಲ್ಪ ಫಸ್ಟವ್ರ ಹತ್ರ ಏನೋ ಮಮ್ಮಿ ಏನೋ ಮಾಡಿಸ್ತಿದ್ದಾರೆ ಆಲ್ಟ್ರೇಷನ್ ಏನೋ. ಸೊ ಫಸ್ಟ್ ಹೋಗಿ ಅಲ್ಲಿ ಸಾಮಾನು ತೊಗೊಬರ್ಬೇಕಂತೆ. ಬನ್ನಿ ಹೋಗೋಣ ಆಯ್ತು. ಸೊ ಇವಾಗ ಇಲ್ಲಿ ತನ್ನಕ್ಕೆ ಬಂದಿದ್ದೀವಿ ನೋಡಿ. ಲೋಕ್ ತೊಗೋಬೇಕು, ಬನ್ನಿ ತೊಗೊಳ್ಳೋಣ ನೋಡಿ. ನಮ್ಮಮ್ಮ ಏನೋ ಮಾಡಿಸ್ತಾರಂದ್ರೆ ಎಲ್ಲ ಕೆಳಗೂ ಏನೋ ಮಾಡಿಸ್ತಿದ್ದಾರೆ. ಮೇಲೆ ಮಾಡಿಸೋದು ಕಿಚನಲ್ಲಿ ಮಾಡಿಸ್ಬೇಕಿತ್ತು. ಹೋಗಿ ಅದು ಸಾಮಾನೆಲ್ಲ ತೊಗೊಂಬಂದಿದ್ದೀವಿ. ಗಾಡಿನೂ ಆಚೆ ಪಾರ್ಕ್ ಮಾಡಿ ಅಂತ ಹೇಳಿದ್ರು. ಇಲ್ಲೇನೋ ಮಾಡ್ತಾರೆ, ಏನೋ ಕಟ್ಟಿಂಗ್ ಎಲ್ಲ ಆಗತ್ತಂತೆ. ಅದೇ ಗೈಸ್, ಏನೋ ಮಾಡಿಲ್ಲ. ಅವ್ರು ಬರಬೇಕು. ಅವ್ರು ಆ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ನಮ್ಮ ಗಾಡಿ ನೋಡಿ ಆಚೆ ಇಟ್ಕೊಂಡಿದೆ. ಇದೆಲ್ಲ ಅವಾಗ ಸಾಮಾನು ತಂದಿದ್ದು, ಇದು ಅವತ್ತೇ ಇಟ್ಕೊಂಡಿದ್ದು. ಇದೆಲ್ಲ ಇವಾಗ ಮಾಡ್ತಾರೆ. ಅದಕ್ಕೆ ಎಲ್ಲ ಬರ್ತಾರೆ. ಫುಲ್ ಜಾತ್ರೆ ಆಗ್ಬಿಡತ್ತೆ ಇವಾಗ. ನೋಡೋಣ ಬನ್ನಿ ಗೈಸ್. ನಾಳೆ ಪ್ಲ್ಯಾನು ಆಚೆ ಹೋಗ್ಬೇಕು. ನಾವು ಆಚೆ ಇದೆ, ಎಲ್ಲಿ ಅಂತ ಏನೋ ಡಿಸೈಡ್ ಆಗಿಲ್ಲ. ನೋಡೋಣ ಎಲ್ಲಿ ಹೋಗ್ತಿದ್ದೀನಿ. ಆಗಲೇ ಶೇಕ್ ಮಾಡ್ಕೊಂಬಂದೆ. ಇದು ನನ್ನ ಡಯಟ್ ಶೇಕ್ ಗೈಸ್. ಬಟ್ ಇದು ನಾನು ಪ್ರೋಟೀನ್ ಹಾಕ್ಕೊಳ್ಳಲ್ಲ ಅಷ್ಟೇ. ಏನಂದರೆ ಪ್ರೋಟೀನ್ ಆಗಿಬಿಡುತ್ತೆ. ಅಲ್ಲಿ ಕೆಳಗೆ ಕೆಲಸ ನಡೀತಿದೆ. ಇವಾಗ ಬ್ರೇಕ್ ತೊಗೊಂಡೆ, ಸ್ನಾನ ಮಾಡ್ಕೊಂಡೆಲ್ಲ ಬಂದೆ. ಫೋನೆಲ್ಲ ಚಾರ್ಜಿಂಗ್ ಆಗ್ತಿದೆ ಗೈಸ್. ಆಫ್ ಆಗೋಯ್ತು ಅಂತ ಅಂದ್ಕೊಂಡೆ. ಎನಿವೇಸ್, ಇವಾಗ ಇದು ಕುಡ್ದು ಕೆಳಗೆ ಹೋಗಿ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಬೇಕು. ಬನ್ನಿ ತೋರಿಸ್ತೀನಿ ಏನು ಮಾಡಿಸ್ತಿದ್ದಾರೆ ಅಂತ ಮಮ್ಮಿ. ನೋಡಿ ಗೈಸ್, ಬರೀ ಕ್ರೇಜಿ ಅಂದ್ಕೊಂಡೆ ಇದ್ಬಿಟ್ಟಾನೆ. ಹಂಗೆ ಗೈಸ್ ಒಂದು ಸ್ವಲ್ಪ ಒಂದೇ ವಿಡಿಯೋಲಿ ಜಾಸ್ತಿ ಕ್ಲಿಯರ್ ಆಗಿ ಬಂದ್ಬಿಟ್ಟಿರೋದು. ಹುಡುಗ ಜಾಸ್ತಿ ಕ್ರೇಜಿ ಅನ್ಕೊಂಡು ಇನ್ನೂ ತೋರಿಸಾಯ್ತು. ಹೋಗೋ ಹುಡುಗ ನೋಡಿ, ಅವರಿಗೆ ಟೀ ಬೇಕಂದು ಅದಕ್ಕೆ ಟೀ ಕೊಟ್ಬಿಟ್ಟು ದೆನ್ ಇದಕ್ಕೆ ಹೋದ್ ನೋಡಿ. ಇಲ್ಲಿ ಹಾಕಿದಾರಲ್ಲ, ಇದು ಅವರೇ ಗೈಸ್ ಹಾಕಿರೋದು. ಇದು ಇರಲಿಲ್ಲ. ಇಲ್ಲೂ ಇಡ್ಬೋದು ನಾವು. ಮೇಲೆ ಸಾಯಿಬಾಬಾ ಹತ್ರ ಅದು ಡ್ರಾಯರ್ ಇದೆ. ಆ ಡ್ರಾಯರ್ನ ವುಡ್ಡರ್ ಮಾಡ್ತಿದ್ದಾರೆ, ಗ್ಲಾಸಲ್ಲಿ ಇದ್ದಿದ್ದು. ಕರೆಕ್ಟ್ ಫ್ರೇಮ್ ಮಾಡ್ತಿದ್ದಾರೆ ಅವ್ರು. ಸೊ ಟೀ ಫಸ್ಟು ಟೀ ಕೊಟ್ಬಿಟ್ಟು ಸೋಸ್ಬಿಟ್ಟು ಟೀ ಕೊಟ್ಬಿಟ್ಟು ಬರ್ತೀರಿ. ಬನ್ನಿ ಕೆಳಗೆ ಹೋಗ್ಬಿಟ್ಟು ಬರೋಣ.